ವೆಲ್ಕಮ್ ಟು ಮೈ ಚಾನಲ್. ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು ನಮ್ಮಕ್ಕ ಓಡೋಡಿ ಬಂದ್ವಿ. ಎಂಥ ಸಾವು ಮರ್ರೆ, ಬಸ್ಸಿಗೆ ಲೇಟ್ ಆಯ್ತಂತ ನಾವು ಓಡೋಡಿ ಬಂದರೆ ಆ ಬಸ್ಸು ಬಂದಿದ್ದೇ ಲೇಟ. ಇದು ನಮ್ಮೂರ ಹೊಳೆ, ತುಂಬಿ ಹರಿತಾ ಇದೆ. ನೋಡೋಕೆ ಎಷ್ಟು ಖುಷಿ ಆಗುತ್ತಲ್ವಾ. ಯಾಕೆ ಕಂಡೆ ನೀ ನನಗೆ, ನಗುವ ಮೊದಲೇನೆ ನೀನು ಗೊತ್ತಿದೆ ಯಾಕೋ ಸಂಗುಳು ನಗೆ ನಾ ನುಡಿವ. ಒಂದು 5-6 ಸಾಂಗ್ ಮುಗಿಯೋಷ್ಟರಲ್ಲಿ ನಮ್ಮ ತೀರ್ಥಳಿನೇ ಬಂದೇ ಬಿಡ್ತು. ಬೆಳಿಗ್ಗೆ ಬೇಗನೆ ಹೊರಟ್ಕೊಂಡು ಬಂದ್ವಲ್ಲ, ಟಿಫನ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇಲ್ಲೇ ಏನಾದರೂ ತಿನ್ಕೊಂಡು ಮುಂದಿನ ಕೆಲಸ ಏನು ಆಮೇಲೆ ನೋಡೋಣ ಅಂದ್ಕೊಂಡು ಹೊರಟ್ವಿ. ಬೇರೆ ಯಾವುದಾದ್ರೂ ಹೋಟ್ಲಿಗೆ ಹೋಗೋಣ ಅಂತ ಹೇಳಿದ್ರೆ ನಮ್ಮಕ್ಕ ಇದಕ್ಕೆ ಹೋಗೋಣ ಅಂಥೇಳಿ ಹೋಟೆಲ್ ಪಲ್ಲವಿಗೆ ಬಂದ್ವಿ. ಫಸ್ಟ್ ಹೋಗೋದು 1 ಪ್ಲೇಟ್ ವಡೆ ಆರ್ಡ್ರ್ ಮಾಡಿದ್ವಿ. ಅಷ್ಟರಲ್ಲಿ ಮಸಾಲೆ ದೋಸೆನ ಆರ್ಡ್ರ್ ಮಾಡಿದ್ವಿ, ಬಂತು. ಚಟ್ನಿ ಹೆಂಗೆ ಉಂಟೇಳು? ಹೆಂಗುಂಟು ಮಸಾಲೆ ದೋಸೆ? ವಡೆ ಕಾಫಿ ನನ್ನ ಫೇವ್ರೆಟ್ ಕಾಫಿ. ತೀರ್ಥಹಳ್ಳಿಗೆ ಹೋದಾಗ ನಾನು ಕಾಫಿ ಕುಡಿದೇ ಇರ್ತೀನ, ಅದು ಈ ಮಳೆ ಬರ್ತಾ ಕಾಫಿ ಕುಡಿತಿದ್ರೆ ಏನೋ ಒಂಥರ ಖುಷಿನಪ್ಪ. ಬೆಳಗ್ಗೆನೆ ಹೊಡ್ಕೊಂಡು ಬಂದ್ವಿ. ಚಳಿ ಮಳೆ. ಒಂದು ಮೂವಿದು ಆಡಿಷನ್ ಇದೆ, ಅದನ್ನು ಅಟೆಂಡ್ ಮಾಡೋಣ ಅಂತ ನಾನು ಅಕ್ಕ ಬಂದಿದ್ದೀವಿ. ಏನಾಗತ್ತೆ ನೋಡಬೇಕು. ನಿರಂಥ ಮನವಿ ನಿನ್ನನ್ನು ತಲುಪಿತೆಂದು ಹೇಗೆ ತಿಳಿಯಲಿ, ನಿನ್ನಿಂದ ಬರುವ ಒಂದು ಉತ್ತರಕ್ಕೆ ನಾನು ಎಷ್ಟು ಕಾಯಲಿ. ನಿನದೆ ನನ್ನ ಜಗವು, ನನಗೆ ನೀನು ಬರವು, ಇದನ್ನು ಹೇಗೆ ಕೂಗಿ ಹೇಳಲಿ. ಹಾಗೆ ಗಣೇಶಗೂ ಒಂದು ನಮಸ್ಕಾರ ಹೇಳಿ ಹೋಗೋಣ ಅಂತ ಬಂದ್ವಿ. ಇನ್ನೊಬ್ಳು ಅಕ್ಕ ಮತ್ತೆ ಅವ್ರ ಗಂಡ ಮತ್ತೆ ಅವ್ರ ಫ್ರೆಂಡು ಬಂದಿದ್ರು. ಲೇಟ್ ಆಯ್ತೇನೋ ಅಂತ ಗಡಿಬಿಡಿ ಮಾಡ್ಕೊಂಡು ಆಟೋ ಹಚ್ಕೊಂಡು ಹೋದ್. ಎಂಥ ಕಾಮಿಡಿ ಗೊತ್ತಾ ಮಾರ್ರೆ, ಲೇಟ್ ಆಯಿತು ಅಂತ ಗಡಿಬಿಡಿಲಿ ಬಂದು ನೋಡ್ತೀವಿ, ಇನ್ನೂ ಯಾರೂ ಬಂದೇ ಇಲ್ಲ, ನಾವೇ ಫಸ್ಟು. ನೋಡಿ ನಮ್ಮ ಅವ್ರು ಬರೋಕ್ಕೂ ಮುಂಚೆನೇ ನಾವು ಒಂದು ರೌಂಡ್ ತಿಂದಿದ್ವಿ ಅಲ್ಲ, ಅದಕ್ಕೆ ಮತ್ತೆ ಕಾಫಿ ತೊಗೊಂಡ್ವಿ. ವಾಸಿ ಮೇಡಮ್ ಇವಾಗ ಹೆಂಗುಂಟೇಳೆ ಅಲ್ಲ. ವಾತ್ಸಲ್ಯಕ್ಕಂಗೇನೋ ಮೀಟಿಂಗ್ ಇತ್ತು ಅಂಥೇಳಿ ಹೋದ್ಲು. ನಾವು ಹಾಗೆ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗಿ ಬರೋಣ, ಟೈಮ್ ಇದೆಯಲ್ಲ ಹೆಂಗೋ ಅಂಥೇಳಿ ಬಂದ್ವಿ.
ಮಾರಿಕಾಂಬಾ ದೇವಸ್ಥಾನದಿಂದ ಸೀದಾ ಗೋಪಾಲಗೌಡ ರಂಗಮಂದಿರಕ್ಕೆ ಬಂದ್ವಿ. ಅಲ್ಲೇ ನಡೀತಾ ಇರೋದು. ನನಗೆ ಬರೋಂಗೆ ಮಾಡಿದೆ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮುಗೀತು ಆಡಿಷನ್ ಎಲ್ಲ. ಇದು ಲಾಸ್ಟಿಗೆ ನಾನು ವೀಡಿಯೋ ಮಾಡ್ಕೊಂಡಿರೋದು. ನಮಗೆ ಸಿಗುತ್ತಾ ಬಿಡುತ್ತೋ ಜಸ್ಟ್ ಅಟೆಂಪ್ಟ್ ಮಾಡೋಕ್ಕೇನು ಅಲ್ವಾ. ಫಸ್ಟಿಗೆ ಹೇಳಿದ್ನಲ್ಲ ಇನ್ನೊಬ್ಬರು ಅಕ್ಕ ಅಣ್ಣ ಅಂತ, ಅವರೇ ಇವರು. ನೋಡಿ ಫ್ರೆಂಡ್ಸ್, ಸಿಕ್ಕಿದ ಕ್ಯಾಪಲ್ಲಿ ಗಿಡ ಕೀಳ್ತವ್ರೆ ನೋಡಿ ಫ್ರೆಂಡ್ಸ್. ಬ್ಲೂ ಡ್ರೆಸ್ ಹಾಕಿರೋದು ನನ್ನ ಅಕ್ಕ ಪವನ. ಇವರೇ ಇನ್ನೊಬ್ರು ಅಕ್ಕ ವಾತ್ಸಲ್ಯ. ಹ್ಯಾಟ್ ಹಾಕಿದ್ದಾರಲ್ಲ ಅವರು ನಮ್ಮ ಅಣ್ಣನ ಫ್ರೆಂಡು ಬಾಲರಾಜ್ ಅಂತ ಹೇಳಿ, ಅವರೇ ಕ್ಯಾಮ್ರಾಮ್ಯಾನ್. ಪಕ್ಕ ಇರೋದು ನನ್ನ ಅಣ್ಣ ಗುರುರಾಜ್ ಅಂತೇಳಿ. ಟೈಮು 1 ಗಂಟೆ ಆಗಿತ್ತು. ಊಟ ಮಾಡಿಕೊಂಡೇ ಹೋಗೋಣ ಅಂತೇಳಿ ಊಟ ಮಾಡೋಕ್ಕೆ ಬಂದ್ವಿ ಎಲ್ಲರೂ. ಊಟ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಎಂಥ ಮಳೆ ಮರ್ರೆ, ಇದಂತೂ ಬಿಡಂಗೆ ಕಾಣಲ್ಲ. ಎಂತ ಕಣ್ಣು ಮುಚ್ಕೊಂಡೆ. ಇವತ್ತು ವಾತ್ಸಲ್ಯಕ್ಕಂದು ಬರೀ ತಿನ್ನದೇ ವಿಡಿಯೋಸ್ ಇರೋದೆಲ್ಲ. 3, 2, 1. ವಾತ್ಸಲ್ಯಕ್ಕ ಅಣ್ಣ ನಮ್ಮನ್ನ ಮುಡ್ಬಾಕ್ ಬಿಟ್ಟು ಅವರು ಅವ್ರ ಮನೆ ಕಡೆ ಹೋದರು. ನಾವು ಇನ್ನೊಂದು ಆಟ ಮಾಡಿಕೊಂಡು ನಮ್ಮ ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬರ್ತೀನತ್ತಾ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.